ಬೆಂಗಳೂರಲ್ಲಿ ಹೊರಗಡೆ ಹೋದಾಗ ಯಾವ ತರ ತಿನ್ನೋದು ವೇಟ್ ಲಾಸ್ ಮಾಡ್ಲಿಕ್ಕೆ ಈ 5 ಐಟಮ್ ನೀವು ತಿನ್ಬೋದು. ಯಾಕೆ ಅಂತ ಸಹ ಹೇಳ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ. ಅಂಡ್ ನಮ್ಮ ಕ್ಲೈಂಟ್ಸ್ ಇದಾರಲ್ಲ, ಯಾರು ಮನೇಲಿ ದಿನ ಹೊರಗೆ ಹೋಗ್ತಾರೆ, ಆಗ ಅವ್ರು ಇದೇ ತಿಂದು ನೋಡಿ ಟ್ರಾನ್ಸ್ಫಾರ್ಮ್ ಆಗಿರೋದು. ನಿಮಗೂ ಇದೇ ತರ ಟ್ರಾನ್ಸ್ಫಾರ್ಮ್ ಆಗಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಫಿಲ್ ಮಾಡಿ ಕಳಿಸಿ. ನಾವು ಕನೆಕ್ಟ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡೋಣ. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಐಟಮ್ ಸ್ನೇಹಿತರೆ, ಗೋ ಟು ಆಪ್ಷನ್. ನೀವು ಎಲ್ಲಿ ಹೋದ ಎಲ್ಲ ಏರಿಯಾದಲ್ಲಿದೆ ಸಬ್ವೇಲಿ ಏನು ತಿನ್ನಬೇಕು ಅಂದರೆ ಸಲಾಡ್ ತೊಗೊಳ್ಳಿ. ಬ್ರೆಡ್ ತೊಗೊಳ್ಬೇಕು, ಕ್ಯಾಲೋರೀಸ್ ಜಾಸ್ತಿ ಆಗಿಬಿಡುತ್ತೆ. ಸಲಾಡ್ ಟೇಸ್ಟಿ ಇರುತ್ತೆ. ಸಾಸ್ ಹಾಕುವಾಗ ಉಂಟಲ್ಲ, ನೀವು ಸ್ವಲ್ಪ ಹನಿ ಮಸ್ಟರ್ಡ್ ಸಾಸು, ಅದಾದಮೇಲೆ ಸ್ವೀಟ್ ಆನಿಯನ್ ಸ್ವಲ್ಪ, ಅದಾದಮೇಲೆ ಸ್ವಲ್ಪ ಸೌತ್ ವೆಸ್ಟ್ ಸಾಸ್ ಅಂದರೆ 10 ಗ್ರಾಮ್ಸ್ ಹಾಕಿಸಿ ತಿನ್ಬೋದು. ವೆಜಿಟೇಬಲ್ ಆದಷ್ಟು ಜಾಸ್ತಿ ತೊಗೊಳ್ಳಿ. ಪ್ರೋಟೀನ್ ಜಾಸ್ತಿ ಬೇಕು ಅಂದರೆ ಡಬಲ್ ಮೀಟ್ ತೊಗೊಳ್ಳಿ. ವೆಜಿಟೇರಿಯನ್ ಅಷ್ಟೇ ಡಬಲ್ ಮೀಟ್ ತೊಗೊಳ್ಳಿ. ಪನ್ನೀರ್ ತೊಗೊಳ್ಬೋದು, ಹರಬರ ಕಬಾಬ್ ತೊಗೊಳ್ಳಿ. ಪನ್ನೀರಲ್ಲಿ ಅವರು ಕ್ಯಾಲೋರೀಸ್ ಜಾಸ್ತಿ ಏನೇನು ಹಾಕ್ತಾರೆ ಗೊತ್ತು. ಸೆಕೆಂಡ್, ನೀವು ವೆಜಿಟೇರಿಯನ್ ಆಗಿದ್ರೆ ಬೆಸ್ಟ್ ಆಪ್ಷನ್ ನಾನು ಏನು ಹೇಳೋದು, ರೆಗ್ಯುಲರ್ ಹೋಟೆಲಲ್ಲಿ ಪನ್ನೀರ್ ಟಿಕ್ಕಾ. ಬಟ್ ಪನ್ನೀರ್ ಟಿಕ್ಕಾ ತೊಗೊಳ್ಳೋದು ಅದ್ರ ಜೊತೆ ಒಂದು ವೆಜ್ ಸಲಾಡ್ ತೊಗೊಳ್ಳಿ. ಬೇರೆ ಕಾರ್ಬೋಹೈಡ್ರೇಟ್ಸ್ ತೊಗೊಳ್ಬೇಡಿ. ಯಾಕಂದರೆ ಈ ಪನ್ನೀರ್ ಟಿಕ್ಕಾದಲ್ಲಿ ಮಸಾಲ ಹಾಕ್ತಾರಲ್ಲ, ಅದರಲ್ಲಿ ಕ್ಯಾಲೋರೀಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಪನ್ನೀರ್ ಟಿಕ್ಕಾ ತೊಗೊಂಡಾಗ ಅದರಲ್ಲಿ ಪ್ರೋಟೀನ್ಸ್ ಸ್ವಲ್ಪ ಫ್ಯಾಟ್ಸ್ ಸಿಗುತ್ತೆ. ವೆಜ್ ಸಲಾಡ್ ತೊಗೊಂಡ್ರೆ ನಿಮಗೆ ಅದರಲ್ಲಿಂದ ಫೈಬರ್ ಸಿಗುತ್ತೆ. ಸೊ ಹೊಟ್ಟೆ ತುಂಬತ್ತೆ. ಆನ್ ಟಾಪ್ ಬೇಕಂದ್ರೆ ಲೈಮ್ ಸೋಡಾ ಸಾಲ್ಟು ಅಥವಾ ವಾಟರ್ ಮೆಲನ್ ಜ್ಯೂಸು ಶುಗರ್ಲೆಸ್ ತೊಗೊಳ್ಬೋದು. ಎರಡನೇ ಆಪ್ಷನ್ ಇದು. ಮೂರನೇ, ನೀವು ನಾನ್ ವೆಜಿಟೇರಿಯನ್ ಅಂದರೆ ಎಂಪೈರ್ ಎಲ್ಲ ಕಡೆ ಇರುತ್ತೆ. ಹೋಗಿ ಒಂದು ಹಾಫ್ ಗ್ರಿಲ್ ಚಿಕನ್ ತಿನ್ನಿ ಸ್ನೇಹಿತರೆ, ಬೆಸ್ಟು. ಬಟ್ ಮೇಯೋನೀಸ್ನ ಅವಾಯ್ಡ್ ಮಾಡಬೇಕು. ಗ್ರಿಲ್ ಚಿಕನ್ನು, ಗ್ರೀನ್ ಸಲಾಡು, ಒಳ್ಳೆ ಪ್ರೋಟೀನು, ಫೈಬರ್, ಬೆಸ್ಟ್. ಹೌದು ತಾನೆ? ಇಲ್ಲ, ಅದೇ ಹೋಟೆಲಲ್ಲಿ ಇನ್ನೊಂದು ಆಪ್ಷನ್ ಇದೆ. ಒಂದು ತಂದೂರಿ ರೋಟಿ ತೊಗೊಳ್ಳಿ, ಕಾರ್ಬೋಹೈಡ್ರೇಟ್ಸ್ ಇದ್ರೆ. ಅದ್ರ ಜೊತೆ ಚಿಕನ್ ಟಿಕ್ಕಾ 4 ಪೀಸ್ ತೊಗೊಳ್ಳಿ. ಸ್ವಲ್ಪ ಟೇಸ್ಟಿಗೆ ದಾಲ್ ಇಲ್ಲ ರೆಡ್ ಗ್ರೇವಿ ಕೊಡ್ತಾರೆ, ಅದನ್ನು ತೊಗೊಳ್ಬೋದು. ಹೊಟ್ಟೆ ತುಂಬಕ್ಕೆ ಫೈಬರ್ ತೊಗೊಳ್ಬೋದು. ನಾಲ್ಕನೇದು, ಇದು ಟೇಸ್ಟಿಯೆಸ್ಟ್ ಆಪ್ಷನ್, ಚಿಕನ್ ಶವರ್ಮ. ಹೌದು, ಚಿಕನ್ ಶವರ್ಮ ಒಂದು ಕೊಬ್ಬೂಸ್ ತೊಗೊಳ್ತೀರಾ, ಅದರಲ್ಲಿ ವೆಜಿಟೇಬಲ್ ಜಾಸ್ತಿ, ಚಿಕನ್ ಜಾಸ್ತಿ ಹಾಕಿ ಹೇಳಿ, ಮಯೋನೀಸ್ ಹಾಕೋದು ಬೇಡ ಅಂತೇಳಿ ರೋಲ್ ಮಾಡಿ ತಿನ್ಬೋದು. ಹೆಲ್ದಿ ಆಪ್ಷನ್. ನೆಕ್ಸ್ಟ್, ಏನೇ ಇಲ್ಲ, ಏನು ಸಿಕ್ಕೋದಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಹೋಗಿ ಒಂದು 3 ವಾಟರ್ ಮೆಲನ್ ಫ್ರೂಟ್ ಜ್ಯೂಸ್ ಕೊಟ್ಬೇಡಿ ಸ್ನೇಹಿತರೆ. ಶುಗರ್ಲೆಸ್. ಹೊಟ್ಟೆ ಇಮಿಡಿಯೇಟ್ಲಿ ಬೇಕಾದ್ರೆ ತುಂಬತ್ತೆ. ಕ್ಯಾಲೋರೀಸ್ ತುಂಬ ಕಮ್ಮಿ ಇದ್ರೆ ಬ್ಲ್ಯಾಕ್ ಕಾಫಿ ತೊಗೊಳ್ಬೋದು, ಯಾಕಂದ್ರೆ 0 ಕ್ಯಾಲೋರೀಸ್. ಸ್ಟಾರ್ ಬಾಕ್ಸ್ ಅಲ್ಲಿ ಹೋದ್ರೆ ಪ್ರೀಮಿಯಂ ಹಾಕಿ ತೊಗೊಳ್ಬೋದು, ಇಲ್ಲ ನಾರ್ಮಲ್ ರೋಡ್ ಸೈಡ್ ಹೋಗಿ ಸಹ ಕುಡಿಬೋದು. ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ, ಕ್ಯಾಲೋರೀಸ್ ಕಮ್ಮಿ. ಈಗ ಬ್ರೇಕ್ಫಾಸ್ಟ್ ರೆಸ್ಟೋರೆಂಟಿಗೆ ಹೋದ್ರೆ ನಾನು ಬೇರೆ ವಿಡಿಯೋಸ್ ಅಲ್ಲೂ ಹೇಳಿದ್ದೀನಿ, ಇಡ್ಲಿ ತೊಗೊಳ್ಬೋದು. ಚಟ್ನಿ ಬದಲು ಸಾಂಬಾರ್ ತೊಗೊಳ್ಳಿ, ಇದರಲ್ಲಿ ಕ್ಯಾಲೋರೀಸ್ ಕಮ್ಮಿ ಆಗುತ್ತೆ, ನಿಮಗೆ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ. ಪ್ರೋಟೀನ್ ಅಲ್ಲಿ ಇಲ್ಲ ಅಂದ್ರೆ ಒಂದು ವೇ ಪ್ರೋಟೀನ್ ತೊಗೊಳ್ಳಿ. ಇಲ್ಲ, ಬೆಸ್ಟ್ ಆಪ್ಷನ್ ವೇ ಪ್ರೋಟೀನ್ ಸಿಗುತ್ತೆ. ಪ್ರೋಟೀನ್ ಬಾರ್, ಒಂದು ಮೆಡಿಕಲ್ ಸ್ಟೋರ್, ವೆಲ್ನೆಸ್ ಮೆಡಿಕಲ್ ಸ್ಟೋರ್, ಒಳ್ಳೆ ಸೂಪರ್ ಮಾರ್ಕೆಟ್, ಒಂದು ಪ್ರೋಟೀನ್ ಬಾರ್ ತೊಗೊಳ್ಳಿ. ಅದರಿಂದ ಹೊಟ್ಟೆನೂ ತುಂಬತ್ತೆ, ಸ್ವೀಟ್ ಕ್ರೇವಿಂಗು ಕಮ್ಮಿ ಆಗುತ್ತೆ. ಸೊ ಈ ಆಪ್ಷನ್ ಎಲ್ಲ ಕೊಟ್ಟೆ. ಫೈನಲಿ, ನೀವು ಒಂದು ಒಳ್ಳೆ ಪ್ರೀಮಿಯಂ ಜಾಗಕ್ಕೆ ಹೋಗಿದ್ದೀರಾ ಅಂದ್ರೆ, ನಾನ್ ವೆಜ್ ಅಂದ್ರೆ ಅಲ್ಲಿ ಡೆಫಿನೆಟ್ಲಿ ಚಿಕನ್ ಸ್ಟೇಕ್ ಇರುತ್ತೆ. ಸ್ಟೇಕ್ ಅಂದ್ರೆ ಚಿಕನ್, ವೆಜಿಟೇಬಲ್, ಸ್ವಲ್ಪ ಮ್ಯಾಶ್ ಪೊಟೇಟೋಸ್ ಅಥವಾ ರೈಸ್ ಕೊಡ್ತಾರೆ. ಕಂಪ್ಲೀಟ್ ಮೀಲ್. ಇದು ಬೆಸ್ಟ್ ಆಪ್ಷನ್, ಯಾಕಂದ್ರೆ ಜಾಸ್ತಿ ಆಯಿಲ್ ಹಾಕಿರಲ್ಲ. ಬಟ್ ನೀವು ಸೇಫರ್ ಸೈಡ್ಗೆ ಈ ಎಲ್ಲ ಡಿಶ್ ಆರ್ಡರ್ ಮಾಡುವಾಗ ಆಯಿಲ್ ಅಥವಾ ಬಟರ್ ಕಮ್ಮಿ ಹಾಕಿ ಅಂತ ಹೇಳಿ. ವೆಜಿಟೇರಿಯನ್ ಆಗಿದ್ರೆ ಪನ್ನೀರ್ ಸ್ಟೇಕ್ ಸಿಗುತ್ತೆ, ಅದನ್ನ ತಗೊಳ್ಬಹುದು. ಇದೆಲ್ಲ ಹೊರಗಡೆ ತಿನ್ನೋ ಆಪ್ಷನ್. ಬಟ್ ನಿಮ್ ಗೋಲಲ್ಲಿ ತುಂಬಾ ಸೀರಿಯಸ್ ಆಗಿದ್ರೆ, ನಮ್ಮ ಕ್ಲೈಂಟ್ಸ್ಗೆ ನಾನು ಫಸ್ಟ್ ಹೇಳೋದೇನು ಗೊತ್ತಿಗೆ, ನೋಡಿ ಇಷ್ಟು ಜನ ಟ್ರಾನ್ಸ್ಫಾರ್ಮ್ ಆಗಿದಾರಲ್ಲ, ಇವರಿಗೆ ನಾನು ಫಸ್ಟ್ ಅಲ್ಲಿ ಏನು ಹೇಳೋದಂದ್ರೆ, ಮನೆಯಲ್ಲಿಂದ ಫುಡ್ ಕ್ಯಾರಿ ಮಾಡಿ. ಅಕಸ್ಮಾತ್ ಆಗದಿದ್ರೆ ಈ ಆಪ್ಷನ್ ಎಲ್ಲ ತಗೊಳ್ಳಿ. ಮನೆಯಿಂದ ಫುಡ್ ಕ್ಯಾರಿ ಮಾಡೋ ನಿಮ್ಗೆ ಎಷ್ಟು ಇಂಗ್ರೀಡಿಯೆಂಟ್ಸ್, ಏನು ಕ್ಯಾಲೋರೀಸು, ಏನು ಐಟಮ್ ಎಲ್ಲ ಗೊತ್ತಿರುತ್ತೆ. ನಿಮ್ ಗೋಲ್ ಪ್ರಕಾರ ಇರುತ್ತೆ. ಪ್ಯಾಕ್ ಮಾಡಿ ತಗೊಳೋದು ಬೆಸ್ಟ್. ಹಣನೂ ಉಳಿಯುತ್ತೆ, ಟೇಸ್ಟಿನೂ ಇರುತ್ತೆ, ಮನೆಯಿಂದ ತಗೊಂಡು ಮಾಡಿರುತ್ತೆ, ಹೆಲ್ದಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಆಪ್ಷನ್ ಎಲ್ಲ ನೀವು ಹೋಗ್ಬೋದು. ಒನ್ ಆಫ್ ದ ಈಸಿಯೆಸ್ಟ್ ಆಪ್ಷನ್ಸ್. ಇದೆಲ್ಲ ತಿನ್ನೋ ಮುಂಚೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ನೀವು ಅದನ್ನು ತಿನ್ನೋ ಮುಂಚೆ ನಿಮ್ಮ ಹೊಟ್ಟೆ ಫುಲ್ ಆಗಿರಬೇಕು. ಅದಕ್ಕೆ ನೀವು ನೀರು ಕುಡಿಬೇಕು. ಅರ್ಧ ಲೀಟರ್ ನೀರು ಕುಡಿರಿ, ಹೈಡ್ರೇಟ್ ಆಗಿರ್ತೀರಾ, ಹೊಟ್ಟೆ ತುಂಬತ್ತೆ. ಫೈನಲಿ ಈ ಮೀಲ್ನ ತಿನ್ನಿ. ಆ್ಯಂಡ್ ಈ ಮೀಲ್ನ ತಿನ್ನೋವಾಗೆಲ್ಲ ಸ್ಟಾರ್ಟಿಂಗ್ ಮಲ್ಲಿ ಹೇಗೆ ತಿನ್ನಬೇಕು ಅಂತ ಹೇಳ್ತೀನಿ. ಆರ್ಡರ್ ಕೊಟ್ಟಾಯಿತು, ಆದರೆ ತಿನ್ನೋ ಮೆಥಡು ತುಂಬ ಇಂಪಾರ್ಟೆಂಟ್. ಫಸ್ಟು ಏನು ಸಲಾಡ್ ಹೇಳಿದಿರ, ವೆಜಿಟೇಬಲ್ಸ್ ತಿನ್ನಬೇಕು, ಫೈಬರ್, ಆಗ ಹೊಟ್ಟೆ ತುಂಬತ್ತೆ. ಅದಾದಮೇಲೆ ಪ್ರೋಟೀನ್ ಸೋರ್ಸ್ ಇದೆ, ಚಿಕನ್ನು, ಪನ್ನೀರ್, ಎಗ್ಸು, ಇದನ್ನು ತಿನ್ನಬೇಕು. ಅದಾದಮೇಲೆ ಕಾರ್ಬೋಹೈಡ್ರೇಟ್ಸ್ ತಿನ್ನಬೇಕು. ಈ ಅಪ್ರೋಚಲ್ಲಿ ಹೋಗಿ, ಅರ್ಥ ಆಯ್ತಾ? ಫಸ್ಟಿಗೆ ಕಾರ್ಬೋಹೈಡ್ರೇಟ್ಸು ಅಥವಾ ಸ್ವೀಟ್ ಐಟಮ್ ತಿನ್ಬೇಡಿ. ಫಸ್ಟ್ ಫೈಬರು, ಪ್ರೋಟೀನು, ಮತ್ತೆ ಕಾರ್ಬೋಹೈಡ್ರೇಟ್ಸ್. ಈ ಅಪ್ರೋಚಲ್ಲಿ ಹೋದಾಗ ಹೊಟ್ಟೆನೂ ತುಂಬತ್ತೆ, ಸ್ಯಾಟಿಸ್ಫೈ ಆಗುತ್ತೆ, ಹೆಲ್ದಿಯಾಗೂ ಇರ್ತೀರ. ಈ ಥರ ಹೊರಗೆ ತಿನ್ನೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅಲ್ಲಿ ನಾನು ರಿಪ್ಲೈ ಮಾಡಿ ಹೆಲ್ಪ್ ಮಾಡ್ತೀನಿ. ಇದೇ ಥರದ ಕಾಂಟೆಂಟಿಗೆ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು.